ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ, ನಮ್ಮ ಮನೆಯ ಸಿಂಪಲ್ ಆಗಿರುವಂಥ ಹುಣ್ಣಿಮೆ ಪೂಜೆ ಹಾಗೆ ನಮ್ಮ ಮನೆಯಲ್ಲಿ ರಕ್ಷಾಬಂಧನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಂಡಕ್ಕಿ ಒಗ್ಗರಣೆ ಒಂದು ರೆಸಿಪಿನೂ ಕೂಡ ಇದೆ ಸ್ನೇಹಿತರೆ, ನೋಡ್ಕೊಂಬನ್ನಿ. ನಿಮಗೇನಾದರೂ ಇಷ್ಟ ಆಯ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪಾರಿಜಾತ ಹೂಗಳೆಲ್ಲ ಯಾವ ರೀತಿ ಹರಡಿದೆ ನೋಡಿ ಸ್ನೇಹಿತರೆ, ತುಂಬ ಹೂಗಳು ಬಿಡ್ತಾಯಿದೆ. ಎಷ್ಟು ಅಂದರೆ ಒಂದು ಬಕ್ಸಿಗಿಂತ ಹೆಚ್ಚಿಗೆ ಹೂಗಳು ಬಿಡ್ತಾಯಿದೆ, ತುಂಬಾ ಚೆನ್ನಾಗಿದೆ. ಅದನ್ನೆಲ್ಲ ನನ್ನ ಮಗನ ಬೆಳಗ್ಗೆ ಎದ್ದೋಗಿ ನೋಡಿದ ತಕ್ಷಣ ಹೇಳ್ತಾಯಿದ್ದ, ಮಮ್ಮ ಬಾಯಿಲಿ ಯಾವ ರೀತಿ ಎಲ್ಲ ಇದ್ದು ಹೂಗಳೆಲ್ಲ ಕೆಳಗಡೆ ಬಿದ್ದಿದೆ ನೋಡಿ ಬಾಯಿಲಿ ಅಂತ. ಮತ್ತು ಎಲ್ಲ ಸ್ವಲ್ಪ ಆರಿಸ್ಕೊಂಡು ಬಂದೆ ಸ್ನೇಹಿತರೆ. ನಂತರದಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆಲ್ಲ ಈ ರೀತಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಸಿಂಪಲ್ಲಾಗಿ ಹುಣ್ಣಿಮೆ ಪೂಜೆ ಇತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಅವತ್ತಿನ ದಿನ ಶ್ರಾವಣದ 3ನೇ ಶ್ರಾವಣ ಸೋಮವಾರ ಇದ್ದಿದ್ದರಿಂದ ದೇವಸ್ಥಾನಕ್ಕೆಲ್ಲ ಹೋಗಬೇಕಿತ್ತು. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ತುಂಬಾ ಮಳೆ ಮೋಡ, ಹಾಗೆಯೇ ಮಳೆ ಸಂಜೆಗೆ ಬಂತು, ಆದರೆ ಬೆಳಗ್ಗೆ ಏನು ಬರಲಿಲ್ಲ. ಬೆಳಗ್ಗೆಯಿಂದನೂ ಫುಲ್ಲು ಮಳೆ ಬರೋ ಥರನೇ ವಾತಾವರಣ ಇದ್ದಿದ್ದರಿಂದ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಗಿಡದಲ್ಲೇ ಹೂಗಳೆಲ್ಲ ಸ್ವಲ್ಪ ದಾಸವಾಳದ ಹೂಗಳು, ಕಣಗಿಲೆ ಹೂವು ಎಲ್ಲ ಸಿಗ್ತಾಯಿದೆ. ಸ್ವಲ್ಪ ಊರಿಂದ ಕಟ್ ಕಳಿಸಿದ್ದೀನಿ. ಸೇವಂತಿಗೆ, ಗುಲಾಬಿ ಎಲ್ಲ ಇದೆ ಸ್ವಲ್ಪ. ನಂತರದಲ್ಲಿ ಇದು ಚಿಕ್ಕಪ್ಪರ ಮನೆ ಹತ್ರ ಆಗುತ್ತೆ ಮಲ್ಲೆ ಹೂಗಳು, ತುಂಬ ಆಗುತ್ತೆ ಅಂತೇಳಿ ಅಮ್ಮ ಮೊಗ್ಗೆ ಕೊಟ್ಟು ಕಳಿಸಿದ್ರು, ಕಟ್ಟೋದಕ್ಕೆ ಆಗೋದಿಲ್ಲ ಅಂತೇಳಿ. ಅದನ್ನು ನಾನು ಕಟ್ಟದೆ ಹಾಗೇ ಇಟ್ಬಿಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಊರಿಂದ ಕೊಟ್ಟು ಕಳಿಸಿದ್ರಲ್ವ, ಅದೇ ಹೂಗಳನ್ನು ಹಾಕಿದ್ದೆ. ಇದು ಹಾಗೆ ಇತ್ತು ಮೊಗ್ಗು. ಮತ್ತು ಸ್ವಲ್ಪ ರಾತ್ರಿ ಕೂತ್ಕೊಂಡಿದ್ದಾಗ ಕಟ್ಟಿಟ್ಟಿದ್ದೆ. ತುಂಬ ಎಲ್ಲ ಅಷ್ಟು ಕಟ್ಟೋದಕ್ಕೆ ಆಗಲಿಲ್ಲ. ಸ್ವಲ್ಪ ಕಟ್ಟಿದ್ನಲ್ವ, ಅದನ್ನೇ ಪೂಜೆಗೆ ಹಾಕಿದ್ದೀನಿ. ತುಂಬ ಅಷ್ಟೂ ಪೂರ್ತಿ ಕಟ್ಟಿದ್ದೆ ಅಂದರೆ 2 ದಿನ ಹಾಕ್ಬೋದಿತ್ತು, ಅಷ್ಟು ಇತ್ತು. ಆದರೆ ನನಗೆ ಸ್ವಲ್ಪ ಕುತ್ಕೊಂಡು ಅದನ್ನೇ ಕಟ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಇದಾಗ್ತಾ ಇರ್ತಾರೆ. ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ಕೆಲಸ ಎಲ್ಲ ಆಗಿದ ನಂತರದಲ್ಲಿ ಸ್ವಲ್ಪ ನಮಗೂ ರೆಸ್ಟ್ ಬೇಕು ಅನ್ನಿಸ್ತಾ ಇರುತ್ತಲ್ವ ಸ್ನೇಹಿತರೆ. ಹಗ್ಲೊತ್ತಂತೂ ಸ್ವಲ್ಪ ಟೈಮ್ ಸಿಗೋದೇ ಕಷ್ಟ ಅನ್ನಿಸ್ಬೋದು. ನಂತರದಲ್ಲಿ ಹೂವು ಎಲ್ಲ ಹಾಕ್ಕೊಂಡಿದ್ದ ನಂತರದಲ್ಲಿ ಹೂವು ಎಲ್ಲ ದೇವರಿಗಿಟ್ಟು ದೀಪ ಎಲ್ಲ ಅಂಟಿಸಿ ತೆಂಗಿನಕಾಯಿನ ಹೊಡಿತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಮನೆಯ ಹುಣ್ಣಿಮೆ ಪೂಜೆ ಸ್ನೇಹಿತರೆ, ಅಮಾವಾಸ್ಯೆದಲ್ಲ ಹುಣ್ಣಿಮೆ ಪೂಜೆ ಈ ರೀತಿಯಾಗಿತ್ತು. ನಂತರದಲ್ಲಿ 1 ಲೋಟ ಹಾಲನ್ನು ಇಟ್ಟಿದ್ದೀನಿ. ಹಣ್ಣು, ಬಾಳೆಹಣ್ಣು ಊರಿಂದ ಕೊಟ್ಟು ಕಳಿಸಿದ್ದೇ ಇತ್ತು. ಹಾಗೆಯೇ ತೆಂಗಿನಕಾಯಿ, 1 ಲೋಟ ಹಾಲು ಸ್ನೇಹಿತರೆ. ಬೇಕಂದರೆ ನಾವು ಏನಾದರೂ ಪೊಂಗಲ್ ಥರ ಏನಾದರೂ ಮಾಡಿಡ್ತೀವಿ ಅಂತಂದರೆ, ಇಲ್ಲ ಬೆಲ್ಲದನ್ನ ಈ ರೀತಿಯಾಗಿ ಮಾಡಿಡ್ಬೋದು. ನಮಗೆ ಎಷ್ಟು ಸಾಧ್ಯನೋ, ಎಷ್ಟು ಕೈಲಾಗುತ್ತೋ ಅಷ್ಟು ನನ್ನ ಒಂದು ಇವತ್ತಿನ ಪೂಜೆ ಈ ರೀತಿಯಾಗಿತ್ತು. ಆ ನಂತರದಲ್ಲಿ ರಾಖಿ ಎಲ್ಲ ಕಟ್ಟಬೇಕು. ನಾನೇ ಯಾರು ಬರ್ತಾರಪ್ಪ ಕಟ್ಟೋದಕ್ಕೆ, ನಾನೇ ರಾಖಿಯನ್ನು ಕಟ್ಬಿಡೋಣ ಅಂತೇಳಿ ಈ ರೀತಿಯಾಗಿ ಅಂದ್ಕೊಂಡು ರಾಖಿನೂ ತರಿಸಿಟ್ಟು ಅಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ಸಹಿತ ಪೂಜೆ ಎಲ್ಲ ಮಾಡಿದ್ದೀನಿ. ಹೀಗೆ ಅಂದ್ಕೊಂಡು ಸ್ವಲ್ಪ ಹೊತ್ತು ಇದು ಆಗಲಿ ಕಟ್ಟೋಣ ಅಂಥೇಳಿ ಹಾಗೇ ಸುಮ್ಮನೆ ಕೂತ್ಕೊಂಡಿದ್ದೆ. ಪೂಜೆ ಎಲ್ಲ ಆಗಿದ ನಂತರದಲ್ಲಿ ಅಷ್ಟರಲ್ಲಿ ನಮಗೆ ಸ್ವಲ್ಪ ಪರಿಚಯ ಇರೋವಂಥವ್ರು ಬಂದರು. ಆಂಟಿ ರಾಖಿ ಕಟ್ಲಾ ಅಂತೇಳಿ. ಈಗ ಈ ಮನೆಗೆ ಬಂದಾಗಿಂದ 1-2 ಸರಿ ಕಟ್ಟಿದ್ದಾರೆ. ಹೋದ ವರ್ಷ ಅಂದರೆ ಅವ್ರು ಊರಿಗೆ ಹೋಗಿರ್ತಾರೆ ಒಂದೊಂದು ಸಲ, ಆ ಟೈಮಲ್ಲಿ ಕಟ್ಟಿರಲ್ಲ. ಇಲ್ಲ ಅಂತಂದ್ರೆ ಮಾತ್ರ ಕಟ್ಟಿರ್ತಾರೆ. ಹಾಗಾಗಿ ಕಟ್ರಿ ಅಂತ ಹೇಳಿದೆ. ನಾನು ತೊಗೊಂಡು ಬಂದಿದ್ದು ರಾಖಿನೂ ಅದರಲ್ಲೇ ಇಟ್ಬಿಟ್ಟಿದ್ದೀನಿ. ಹಾಗೆಯೇ ಇನ್ನೊಂದು ಪುಟ್ಟ ಮಹಾಲಕ್ಷ್ಮಿ ಬೇರೆ ಬಂದಿತ್ತು ನಮ್ಮ ಮನೆಗೆ. ಅದು ಒಂದು ಇನ್ನೂ ತುಂಬಾ ಖುಷಿ ಅನ್ನಿಸ್ತು ಸ್ನೇಹಿತರೆ. ಒಟ್ಟಾರೆ ಒಬ್ಬರ ಜೊತೆಗೆ ಇಬ್ಬರು ಅನ್ನೋ ಥರ, ಇನ್ನೊಬ್ಬರು ಅನ್ನೋ ಥರ ಖಂಡಿತವಾಗ್ಲೂ ಪ್ರತಿ ವರ್ಷವೂ ಹೆಚ್ಚಿಗೆ ಆಗೇ ಇರ್ತಾರೆ ಅಂತಲೇ ಹೇಳ್ಬೋದು. ಯಾರು ಬರಲಿಲ್ಲವಲ್ಲ, ಒಬ್ಬರು ಈ ರೀತಿ ಅಂದ್ಕೊಳ್ತಾ ಇದ್ರೆ ನಾನೇ ಕಟ್ಬಿಡೋಣ ಅಂತ ಈ ರೀತಿಯಾಗಿ ಅಂದ್ಕೊಳ್ತಾಯಿದ್ರೆ ಯಾರಾದರೂ ಒಬ್ಬರು ಬಂದಿರ್ತಾರೆ ಅಂತಲೇ ಹೇಳ್ಬೋದು. ಕ್ವಾರ್ಟರ್ಸಲ್ಲಿರೋವರೆಗೂ ಒಂದು 5 ಮಂದಿ ಅಂತೂ ಫಿಕ್ಸ್ ಇದ್ಬಿಟ್ರು ಸ್ನೇಹಿತರೆ. ಇವತ್ತಿಗೂ ಅವ್ರನ್ನೆಲ್ಲ ನೆನೆಸ್ಕೊಳ್ತೀನಿ. ಸಂಜನಾ, ಸೋನು, ಗೌರಿ, ಅಂಬಿಕಾ, ಇವರು ಎಲ್ಲರಿಗೂ ಇವ್ರ ಹೆಸ್ರು ಬಂದುಬಿಟ್ಟು ಅಂಬಿಕಾನೇ. ಅಲ್ಲೊಬ್ರು ಅಂಬಿಕಾ ಇದ್ದರು, ಇಲ್ಲೊಬ್ರು ಅಂಬಿಕಾ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಪುಟ್ಟ ಮಹಾಲಕ್ಷ್ಮಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳಲ್ಲ. ಕುಂಕುಮ ಹಚ್ಚಿ ಎಲ್ಲ ಆರತಿ ಮಾಡಿ ಎಲ್ಲ ರಾಖಿ ಎಲ್ಲ ಕಟ್ತಾಯಿದ್ದಾರೆ. ತುಂಬ ಖುಷಿ ಅನ್ನಿಸ್ತಲ್ವ ಸ್ನೇಹಿತರೆ. ಊರಿಂದ ಎಲ್ಲ ಮಗಳೆಲ್ಲ ಒಂದೊಂದು ಸಲ ಕೊರಿಯರ್ ಇದರಲ್ಲಿ ಕಳಿಸಿರೋರು ಒಂದೊಂದು ಸಲ ಊರಿಗೆ ಹೋದಾಗಲೇ ತೊಗೊಂಡು ಬಂದು ಕಟ್ತಾಯಿದ್ಲು. ಈ ಸಲ ಹೋದ ಸಲ ತುಂಬಾ ಚೆನ್ನಾಗಿ ಇದನ್ನು ಮಾಡಿದ್ವಿ ಅಂತಲೇ ಹೇಳ್ಬೋದು. ಹೋದ ಸಲ ಗೌರಿ ಹಬ್ಬಕ್ಕೆಲ್ಲ ಊರಿಗೆ ಹೋಗಿದ್ವಲ್ವ, ಆವಾಗಲೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡೋಣ ಸ್ನೇಹಿತರೆ ಈ ಸಲ ಯಾವ ರೀತಿ ಆಗುತ್ತೆ ಏನು ಅಂತ. ಈ ಅಂದ್ರೆ ಮಾತ್ರ ಇಲ್ಲೇದು ಮಾತ್ರ ಇವತ್ತಿಗೆ ಈ ರೀತಿಯಾಗಿ ಆಗಿದೆ. ನನ್ನ ಮಗ ಅಂತೂ ಆರತಿ ಮಾಡೋ ಟೈಮಿಗೆ ಪಾಪು ಎಲ್ಲ ಹೇಳ್ತಾ ಇದ್ದ, ಅಮ್ಮ ನಮ್ಮ ಅತ್ತೆ ಮಗಳು ಇದ್ದಂಗೆ ಇದ್ದಾಳಲ್ವ, ನಮ್ಮ ಮಧು ಇದ್ದಾಗಿದ್ದಾಳಲ್ವ ಅಂತೇಳಿ ಇದು ಮಾಡ್ಕೊಳ್ತಾ ಇದ್ದೆ. ಸೇಮ್
ಅದೇ ರೀತಿಯಾಗಿರುವಂಥದ್ದು. ಹಾಗಾಗಿ ಆರತಿ ಮಾಡಿಸಿ ಅವ್ರ ಕಡೆಯಿಂದ ಎಷ್ಟೋ ಒಂದು ಸ್ವಲ್ಪ ದಕ್ಷಿಣೆ ಸ್ನೇಹಿತರೆ, ಇಷ್ಟೇ ಅಂತ ಇಲ್ಲ, ನಮ್ಮ ಕೈಲಿ ಎಷ್ಟು ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಅವ್ರಿಗೆ ಏನಾದರೂ ಒಂದು ಬಳೆ ತೊಗೊಳ್ಬೋದು, ಏನಾದರೂ ಒಂದು ಗಿಫ್ಟ್ ತೊಗೊಳ್ಳೋ ರೀತಿಯಾಗಿ ಇಬ್ಬರೂ ತೊಗೊಳ್ರಿ ಅಂತೇಳಿ ಇಬ್ಬರಿಗೂ ಕೊಟ್ಟಿರುವಂಥದ್ದು, ಇಬ್ಬರು ಕೈಲ ಹಾಕ್ಸಿರುವಂಥದ್ದು ಸ್ನೇಹಿತರೆ. ತುಂಬಾ ಚೆನ್ನಾಗಿದು ಆಯಿತು ಅಂತಲೇ ಹೇಳ್ಬೋದು. ಅವರು ಒಂದು ಆಶೀರ್ವಾದ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಇವರೇ ನಮ್ಮ ಮಕ್ಕಳು ಅಂತಲೇ ನಾವು ಅಂದ್ಕೊಳ್ಬೇಕು. ಅದು ಒಂದು ನಾವು ಚಿಕ್ಕಂದಿಂದ ಅದು ರೂಢಿ ಮಾಡ್ಕೊಂಡು ಬಂದ್ವಿ ಅಂದರೆ ಖಂಡಿತವಾಗ್ಲೂ ಅದು ಅದೇ ರೀತಿ ಆಗುತ್ತೆ. ಹಾಗೆಯೇ ಒಂದು ಫೋಟೋನು ತಗೊಂಡ್ವಿ, ಒಂದು 2-3 ಫೋಟೋಗಳು, ಸಾಕಷ್ಟು ಫೋಟೋ ತೆಗ್ದಿದ್ದೀನಿ, ಒಂದು 2-3 ಏನು ಒಂದು 10 ಫೋಟೋಗಳು ತೆಗ್ದಿದ್ದೀನಿ. ಈ ರೀತಿಯಾಗಿ ಆಯಿತು ಸ್ನೇಹಿತರೆ. ನಾವು ಈ ಇದರಲ್ಲಿ ಯಾವ ರೀತಿ ನಾವು ಬೆಳೆಸ್ಕೊಂಡು ಬರ್ತೀವಲ್ವ, ಖಂಡಿತವಾಗ್ಲೂ ಮುಂದೆ ಅದೇ ರೀತಿಯಾಗಿ ಬರುತ್ತೆ ಅಂತೇಳಿ ನನ್ನ ನಂಬಿಕೆ. ಹಾಗೆಯೇ ಇಲ್ಲಿ ಮಂಡಕ್ಕಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶೇಂಗಾ ಬೀಜ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ ಶೇಂಗಾ ಬೀಜ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡು ಕಲಸಿದ ನಂತರದಲ್ಲಿ ಮೇಲೆ ಹಾಕ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕಾಗಲಿ, ಮಂಡಕ್ಕಿ ಒಗ್ಗರಣೆಗಾಗಲಿ, ಪುಳಿಯೋಗರೆಗೇನೂ ಅಷ್ಟೇ ಸ್ನೇಹಿತರೆ, ನಾವು ಸ್ವಲ್ಪ ಮೇಲ್ಗಡೆಯಿಂದ ಹಾಕಿದಾಗ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ. ಒಂದೊಂದು ಸಲ ಹಾಗೆ ಹಾಕಿರ್ತೀನಿ. ಎಣ್ಣೆ ಸ್ವಲ್ಪ ಅದೇ ಎಣ್ಣೆ ಹೆಚ್ಚಿಗೆ ಇತ್ತಂದರೆ ಸಾಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು, ಬಿಸಿಯಾಗಿರುತ್ತಲ್ವ ಸ್ನೇಹಿತರೆ, ಹೇಗೂ ಬಿಸಿಯಾಗಿರುತ್ತೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆಯೇ ಜೀರಿಗೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು 4-5 ಈರುಳ್ಳಿ ಬೇಕಾಗುತ್ತೆ. ಚಿಕ್ಕದಿತ್ತಲ್ಲ ಹಾಗಾಗಿ ಹಾಕ್ಕೊಂಡಿದ್ದೀನಿ. ದಪ್ಪ ಈರುಳ್ಳಿ ಆಯ್ತಂದ್ರೆ 1-2 ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರನೇ ಇದು ಮೇಯ್ನು ಮಂಡಕ್ಕಿ ಒಗ್ಗರಣೆಯಲ್ಲಿ ಏನಪ್ಪ ಅಂತಂದರೆ ಈರುಳ್ಳಿ, ಹಾಗೆಯೇ ತೆಂಗಿನಕಾಯಿ ತುರಿ, ಟೊಮೊಟೊ ಸ್ನೇಹಿತರೆ. ಹಾಗೆಯೇ ಸ್ವಲ್ಪ ಖಾರವಾಗಿರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕ್ಕೊಳ್ಳೋದ್ರಿಂದ ಖಾರವಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಬಜ್ಜಿ ಇಟ್ಕೊಳ್ಳೋದ್ರಿಂದ ಇನ್ನೂ ಸಖತ್ತಾಗಿರುತ್ತೆ ಸ್ನೇಹಿತರೆ. ಕಾಂಬಿನೇಷನ್ ಬಂದು ಚೆನ್ನಾಗಿರುತ್ತೆ. ನಾನು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಆಗೋದು ಬೇಗ ಅನ್ನೋದಕ್ಕೋಸ್ಕರ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡಿದ್ದ ನಂತರದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕಿರುವಂಥದ್ದು ವಿಡಿಯೋ ಅದು ಕ್ಲಿಪ್ಪಿಂಗ್ಸ್ ಇದಾಗಿಬಿಟ್ಟಿದೆ, ಸ್ಕಿಪ್ ಆಗಿದೆ ಸ್ನೇಹಿತರೆ. ಕರಿಬೇವು ಹಾಕಿರುವಂಥದ್ದು ಸ್ಕಿಪ್ ಆಗಿದೆ. ಇದೆಲ್ಲದೂ ಚೆನ್ನಾಗಿ ಬೇಯಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ನಾವು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈ ಇದು ಯಾವ ರೀತಿ ನಮ್ಮ ಇದು ಬಂದ್ಬಿಟ್ಟು, ನಾನು ತುಮಕೂರು ಕಡೆ, ನಮ್ಮೂರ ಕಡೆ ಮಾಡ್ತೀವಲ್ವ, ಆ ಇದ್ರಲ್ಲಿ ಮಾಡ್ತಿರುವಂಥದ್ದು. ಗುಲ್ಬರ್ಗ ಸೈಡು ಎಲ್ಲ ಈ ರೀತಿ ಮಾಡುವಂಥದ್ದು. ಇಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ, ಕಡಲೆ ಇರುತ್ತಲ್ವ, ಪುಟಾಣಿ, ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಸೇರಿಸ್ತಾರೆ. ನಾನಿಲ್ಲಿ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ನಮ್ಮೂರ ಕಡೆ ತೆಂಗಿನಕಾಯಿನೇ ಕಲ್ಪತರ ನಾಡು ಅಲ್ವಾ, ಹಾಗಾಗಿ ತೆಂಗಿನಕಾಯಿ ನಮ್ಮೂರ ಕಡೆ ಏನಪ್ಪ ಅಂದರೆ ಒಗ್ಗರಣೆ ಮಾಡೋ ಟೈಮಿಗೆ ಈ ರೀತಿ ಮಂಡಕ್ಕಿ ಒಗ್ಗರಣೆಗೆಲ್ಲ ಒಂದೊಂದು ತೆಂಗಿನಕಾಯಿ ತುರಿದ್ಬಿಟ್ಟು ಸೀದಾ ಹಾಕಿರ್ತೀವಿ ಸ್ನೇಹಿತರೆ. ತುಂಬಾ ರುಚಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮಂಡಕ್ಕಿ ಎಲ್ಲ ತೊಳೆದುಬಿಟ್ಟು ಸ್ವಲ್ಪ ನೀರಲ್ಲಿ ತೊಳೆದು ಹಿಂಡ್ಬಿಟ್ಟು ಹಾಕ್ಕೊಳ್ಬೇಕು. ಹಾಗೆ ನೀರಿಂದೆಲ್ಲ ಹಾಕ್ಕೊಂಡ್ವಿ ಅಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹೋಗೋವರೆಗೂ ಚೆನ್ನಾಗಿ ಹಿಂಡಿರಬೇಕು. ಇದನ್ನು ಸೇರಿಸ್ಕೊಂಡು ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ಮಸಾಲೆದೆಲ್ಲ ಹತ್ಬೇಕಲ್ವ. ಈ ಇದರಲ್ಲಿ ನೀವು ಉರಿಯನ್ನು ಹೆಚ್ಚಿಗೆ ಇಟ್ಕೊಳ್ಬಾರ್ದು, ಕಡಿಮೆ ಉರಿಯಲ್ಲಿ ಸಿಮ್ಮಲ್ಲಿರಬೇಕು. ಆ ರೀತಿಯಾಗಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿಯನ್ನು ಸೇರಿಸಿ ಹಾಕ್ಕೊಂಡು ನಂತರದಲ್ಲಿ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಆಲ್ರೆಡಿ ಬೇಕಂತ ಟಿಫನ್ ಕೇಳ್ತಾಯಿದ್ರು, ಅದಕ್ಕೋಸ್ಕರ. ಹಾಗೆಯೇ ಶೇಂಗಾ ಬೀಜ ಈ ರೀತಿಯಾಗಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇಲ್ಲಿ. ಧನ್ಯವಾದಗಳು ಸ್ನೇಹಿತರೆ.